ಈಗ ನೋಡಿ ಕ್ವಶನ್ನು, ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಏನು, ಎಕ್ಸ್ ಇಂಟು ವೈ ಪ್ಲಸ್ ಎ ಕ್ಯೂಬ್ ಬೈ ಎಕ್ಸ್ ಪ್ಲಸ್ ಎ ಕ್ಯೂಬ್ ಬೈ, ನೋಡಿ ಹೆಂಗೆ ಮಾಡ್ತೀರಾ. ಫಸ್ಟ್ ಏನು ಮಾಡಬೇಕು ಹೇಳಿ. ಎಫ್ ಆಫ್ ಎಕ್ಸ್ ಕಾಮ ವೈನ ಗಿವನ್ನ ಬರ್ಕೊಡಿ. ಏನು ಕೊಟ್ಟಿದ್ದಾರೆ, ಎಕ್ಸ್ ವೈ ಪ್ಲಸ್ ಎ ಕ್ಯೂಬ್ ಬೈ ಎಕ್ಸ್ ಪ್ಲಸ್ ಎ ಕ್ಯೂಬ್ ಬೈ ವೈ, ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಪಾರ್ಷಿಯಲಿ. ಈಗ ಹೇಳಿ, ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, 1, ವೈನ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ 1 ಪ್ಲಸ್ ಎ ಕ್ಯೂಬ್ನ ಹಂಗೆ ಇಟ್ಕೊಳ್ಳಿ. 1 ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಎಫ್ ಎಕ್ಸ್ ಏನಾಯಿತು, ಎಫ್ ಎಕ್ಸ್ ಏನಾಯಿತು, ವೈ ಮೈನಸ್ ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್. ಈಗ ಎಫ್ ಎಕ್ಸ್ ಆದಮೇಲೆ ಎಫ್ ವೈನ ಮಾಡೋಣ. ಹೇಳಿ, ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲ್. ಹೇಳಿ, ವೈ ಎಕ್ಸ್ ಇಂಟು ಪ್ಲಸ್ ವೈ ಇಲ್ಲ ಅಂದರೆ 0 ಪ್ಲಸ್ ಎ ಕ್ಯೂಬ್ 1 ಬೈ ವೈ ಅಂದರೆ ಏನು, ಮೈನಸ್ 1 ಬೈ ವೈ ಸ್ಕ್ವೇರ್. ಈಗ ಎಫ್ ವೈ ಏನಾಗುತ್ತೆ, ಎಕ್ಸ್ ಮೈನಸ್ ಎ ಕ್ಯೂಬ್ ಬೈ ವೈ ಸ್ಕ್ವೇರ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಏನಾಯಿತು, ಎಫ್ ಎಕ್ಸು ಆಯಿತು, ಎಫ್ ವೈನೂ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಎಫ್ ಎಕ್ಸ್ ಅಂದರೆ ಏನು, ವೈ ಮೈನಸ್ ವೈ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಈಗೇನಾಗುತ್ತೆ, ವೈ ಈಸ್ ಈಕ್ವಲ್ ಟು ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್, ಇದು ಇಕ್ವೇಷನ್ 1 ಆಗುತ್ತೆ. ನೆಕ್ಸ್ಟ್ ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಎಫ್ ವೈ ಅಂದ್ರೇನು, ಎಕ್ಸ್ ಮೈನಸ್ ಬೈ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಎಕ್ಸ್ ಏನಾಗುತ್ತೆ, ಎಕ್ಸ್ ಏನಾಯಿತು, ವೈ ಎ ಕ್ಯೂಬ್ ಬೈ ವೈ ಸ್ಕ್ವೇರ್, ಇದು ಇಕ್ವೇಷನ್ ಏನಾಯಿತು 2. ಈಗ ಇದು ಎಫ್ ಎಕ್ಸ್ 0 ಆಯಿತು, ಎಫು ವೈ 0 ಮಾಡಿ ಇದೆರಡು ಇಕ್ವೇಷನ್ ಬಂತು, ಗೊತ್ತಾಗ್ತಿದೆಯಲ್ವಾ. ನೋಡಿ ಕಂಡೀಷನ್ ಏನಂದರೆ, ಎಫ್ ಎಕ್ಸ್ 0 ಇರಬೇಕಂದ್ರೆ ವೈ ವ್ಯಾಲ್ಯೂ ಏನಿರಬೇಕು, ವೈ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರು. ಎಫ್ ಎಕ್ಸ್ 0 ಇರಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಎ ಕ್ಯೂಬ್ ಬೈ ವೈ ಸ್ಕ್ವೇರ್. ಈಗ ನಮಗೆ ಬೇಕಾಗಿರೋದು ಸ್ಟೇಷ್ನರಿ ಪಾಯಿಂಟ್. ಸ್ಟೇಷ್ನರಿ ಪಾಯಿಂಟ್ ಅಂದರೆ ಆ ಪಾಯಿಂಟಲ್ಲಿ ಎಫ್ ಎಕ್ಸು 0 ಆಗಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ, ಈ ವೈ ವ್ಯಾಲ್ಯೂನ ಇದಕ್ಕೆ ಹಾಕಿ, ಅಥವಾ ಈ ಎಕ್ಸ್ ವ್ಯಾಲ್ಯೂನ ಇದಕ್ಕೆ ಹಾಕಿ, ಅರ್ಥ ಆಯ್ತಲ್ವಾ. ಈಗ 1 in 2 ಮಾಡೋಣ. ಏನು ಹೇಳಿ, 1 in 2, ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ, ಈಗ 2ನ ಬರೀಬೇಕು, ಎಕ್ಸು ಎ ಕ್ಯೂಬ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಇದೆಯಲ್ವಾ, ವೈ ಬದಲು ಏನಿದೆ ಇಲ್ಲಿ ಹಾಕಬೇಕು, ಗೊತ್ತಾಗ್ತಿದೆಯಲ್ವಾ. ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್, ವೈ ಸ್ಕ್ವೇರ್ ಇದೆಯಲ್ವಾ, ಅದಕ್ಕೆ ವೈ ಜಾಗದಲ್ಲಿ ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ವೈ ಜಾಗದಲ್ಲಿ ಏನಾಗಬೇಕು, ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಹಾಕಬೇಕು, ಈ ಥರ ಬರುತ್ತೆ, ಮಾಡೋಂಗಿಲ್ಲ. ಈಗ ಹೇಳಿ, ಬರೀ ವ್ಯಾಲ್ಯೂ ಸಪ್ರೇಟ್ ಮಾಡಬೇಕು, ಈ ವೈ ವ್ಯಾಲ್ಯೂನ ಇಲ್ಲಿಗೆ ಹಾಕಬೇಕು. ಈಗ ನೆಕ್ಸ್ಟ್ ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, ಎ ಕ್ಯೂಬ್ ಡಿವೈಡೆಡ್ ಬೈ ಎ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂದರೆ ಎ ಪವರ್ 6, ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 4. ಇದು ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಇಂಟು ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ, ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಏನಾಯಿತು, ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, ಇದು ಕ್ಯಾನ್ಸಲ್ ಮಾಡಿ, ಎಕ್ಸ್ ಪವರ್ 4 ಬೈ ಏನಾಗುತ್ತೆ, ಇದು ಎ ಪವರ್ 3. ಹೆಂಗೈತೆ ಹೇಳಿ ಇದು, ಎ ಪವರ್ 6 ಅಂದರೆ ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ ಇಂಟು ಎ ಅಂದರೆ 6 ಟೈಮು. ಇಲ್ಲಿ ಎ 3 ಟೈಮ್ಸು, 3 ಕ್ಯಾನ್ಸಲ್ ಆದರೆ ಉಳಿಯೋದೇನು, ಎ ಕ್ಯೂಬ್. ಈಗ ಏನು ಮಾಡಿ, ಎ ಕ್ಯೂಬ್ನ ಈ ಕಡೆ ಕಳಿಸಿ, ಎಕ್ಸ್ನ ಈ ಕಡೆ ಕಳಿಸಿ, ಏನಾಗುತ್ತೆ, ಎ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಪವರ್ 4 ಬೈ ಎಕ್ಸ್. ಎಕ್ಸ್ ಕ್ಯಾನ್ಸಲ್ ಆದರೆ ಉಳಿಯೋದೇನು, ಎ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಅಥವಾ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಏನಾಗುತ್ತೆ, ಎ ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಇಕ್ವೇಷನ್ಸ್ ಮಾಡ್ಬೋದು. ಏನು ಮಾಡ್ಬೋದು ಅಂದರೆ, ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಈಸ್ ಈಕ್ವಲ್ ಟು ಏನು, 0. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ದು ಫಾರ್ಮುಲಾ ಹೇಳಿ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿದೆ, ಎ ಇದೆ. ಹೇಳಿ ಏನಾಗುತ್ತೆ,
ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ನೋಡಿ ಎಕ್ಸ್ ಮೈನಸ್ ಎ 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ. ಆದರೆ ಇಲ್ಲಿ ಎಕ್ಸ್ ಬಂದು ಇಮ್ಯಾಜಿನರಿ ರೂಟ್ಸ್ ಕೊಡುತ್ತೆ, ಅಂದರೆ ಎಕ್ಸ್ ವ್ಯಾಲ್ಯೂ ಇಮ್ಯಾಜಿನರಿ ಬರುತ್ತೆ, ರಿಯಲ್ ಬರೋಲ್ಲ. ಅದಕ್ಕೆ ಬರೀ ಎಕ್ಸ್ ಇಸ್ ಈಕ್ವಲ್ ಟು ಎ ತೊಗೊಂಡ್ರೆ ಸಾಕು. ಜ್ಞಾಪಕ ಇಟ್ಕೊಳ್ಳಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಬಂದರೆ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ಹಾಂ, ಈಗ ಎಕ್ಸ್ ಎ ಹಾಕಿದ್ರೆ ವೈ ಏನಾಗುತ್ತೆ? ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಹೇಳಿ ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ಎ. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಎ ಹಾಕಿ. ದೇರ್ ಫೋರ್ ಹೇಳಿ ಎ ಕಮ ಎ ಇಸ್ ದ ಸ್ಟೇಷನರಿ ಪಾಯಿಂಟ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಎ ಕಮ ಎ ಇಸ್ ದ ಸ್ಟೇಷನರಿ ಪಾಯಿಂಟ್. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ. ಈಗ ಲೆಟ್ ಎ ಇಸ್ ಈಕ್ವಲ್ ಟು ಏನು? ಎಫ್ ಎಕ್ಸ್ ಎಕ್ಸ್. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ನೋಡಿ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ ಅಂದ್ರೇನು? 0. ಈಗ ನೋಡಿ ಇದನ್ನ ರಬ್ ಮಾಡ್ತೀನಿ. ಬರೀ ಡಿಫ್ರೆನ್ಸಿಯೇಷನ್ಗೆ ಬೇಸಿಕ್ ಏನು ಬೇಕು ಅದು ಬರೀತೀನಿ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಅಂದರೆ ಇದೆಲ್ಲಿ ಯೂಸ್ ಮಾಡಿದ್ದೀವಿ? ಹಾಂ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋ ಎ ಕ್ಯೂಬು 1 ಬೈ ಎಕ್ಸ್ಗೆ ಏನು ಡಿಫ್ರೆನ್ಷಿಯೇಷನ್ನು? ಎಕ್ಸ್ಗೆ ಗೊತ್ತು 1 ಅಂತ ಗೊತ್ತಾಗ್ತಿದೆ. ಅದೇ 1 ಬೈ ಎಕ್ಸ್ ಸ್ಕ್ವೇರ್ ಇದ್ದರೆ ಡಿಫ್ರೆನ್ಷಿಯೇಷನ್ ಏನು? ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ ಮೈನಸ್ 2 ಬೈ ಎಕ್ಸ್ ಕ್ಯೂಬ್. ಏನು? ಎಕ್ಸ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದು ಜ್ಞಾಪಕ ಇಟ್ಕೊಂಡಿರಿ ಆಯ್ತಲ್ವಾ? ಇದು ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಇಲ್ಲ ಅಂದ್ರೇನು? 0. ಮೈನಸ್ ಎ ಕ್ಯೂಬ್ನ ಹಂಗೆ ಇಟ್ಕೊಳ್ಳಿ. ಈಗ 1 ಬೈ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 2 ಬೈ ಎಕ್ಸ್ ಕ್ಯೂಬ್. ಕರೆಕ್ಟ್ ಅಲ್ವಾ? ಇಲ್ಲೇನಾಯಿತು? ಆನ್ಸರ್ ಏನು? 2 ಎ ಕ್ಯೂಬ್ ಬೈ ಎಕ್ಸ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಆಯಿತು. ನೆಕ್ಸ್ಟು ಬಿ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ. ಇಲ್ಲಿ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಎಫ್ ಎಕ್ಸ್ ಅಂದರೆ ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇದೆಯಾ? 0. ಮೈನಸ್ ಎ ಕ್ಯೂಬ್ ಹಂಗೆ ಇಟ್ಕೊಳ್ಳಿ. 1 ಬೈ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 2 ಬೈ ಎಕ್ಸ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಅದು ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. ಆಮೇಲೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ. ಇಲ್ಲಿ ವೈ ಇದೆಯಾ? ವೈಗೇನು? ಮೈನಸ್ ವೈ ಇಲ್ಲ ಅಂದರೆ 1 ಮೈನಸ್ 0 ಏನು? ನೆಕ್ಸ್ಟು ಸಿ ಅಂದ್ರೇನು? ಎಫ್ ವೈ ವೈ. ಎಫ್ ವೈನ ವಿತ್ ರೆಸ್ಪೆಕ್ಟ್ ಹಾಂ ಎಫ್ ಎಕ್ಸ್ ಮತ್ತು ಎಫ್ ವೈಗೆ ಮಾಡಬೇಕು. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಯಿತು, ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಆಯಿತು. ಈಗ ಎಫ್ ವೈನ ವಿತ್ ರೆಸ್ಪೆಕ್ಟ್ ಟು ವೈ. ಇಲ್ಲಿ ವೈ ಇದೆಯಾ? ಏನು ಡಿಫ್ರೆನ್ಷಿಯೇಷನ್ನು? 0. ಮೈನಸ್ ಎ ಕ್ಯೂಬ್ನ ಹೆಂಗೆ ಇಟ್ಕೊಳ್ಳಿ. 1 ಬೈ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 2 ಬೈ ವೈ ಕ್ಯೂಬ್. ಸೇಮು ನೀವು 1 ಬೈ ಎಕ್ಸ್ ಸ್ಕ್ವೇರ್ಗೆ ಮೈನಸ್ 2 ಬೈ ಎಕ್ಸ್ ಕ್ಯೂಬ್ ಬರೀತೀರಲ್ವಾ? 1 ಬೈ ವೈ ಸ್ಕ್ವೇರ್ಗೆ ಮೈನಸ್ 2 ಬೈ ವೈ ಕ್ಯೂಬ್. ಆನ್ಸರ್ ಏನು? 2 ಎ ಕ್ಯೂಬ್ ಬೈ ವೈ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕು? ಟೇಬಲ್ ಮಾಡಬೇಕು. ಏನು ಮಾಡಬೇಕು? ಟೇಬಲ್ ಹೆಂಗೆ ಮಾಡ್ತೀರಾ ಹೇಳಿ. ಫಸ್ಟ್ ಏನು ಮಾಡ್ಬೇಕು ಹೇಳಿ? ಎ ಬಿ ಸಿ ಬರ್ಕೋಬೇಕು. ಹಾಂ ನೋಡಿ, ಎ ಏನು ಅಂದರೆ 2 ಎ ಕ್ಯೂಬ್ ಬೈ 2 ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಕ್ಯೂಬಾ? ಬಿ ಅಂದರೆ ಸಿ ಅಂದರೆ 2 ಎ ಕ್ಯೂಬ್ ಬೈ ವೈ ಕ್ಯೂಬ್. ಎ ಸಿ ಮೈನಸ್ ಗೊತ್ತಾಗ್ತಿದೆ. ಆಮೇಲೆ ಕನ್ಕ್ಲೂಷನ್ ನೋಡಿ. 1 ಪಾಯಿಂಟ್ಗೆ ಅದು ಇದೆಲ್ಲ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗೇ ಮಾಡ್ಬೋದು ಅಥವಾ ಈ ಥರನೇ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ಸ್ಟೇಷನರಿ ಪಾಯಿಂಟ್ ಯಾವುದು? ಎ ಕಮ ಎ. ಈಗ ಹೇಳಿ, ಎ ಕಮ ಎ ಅಂದರೆ ಎಕ್ಸ್ ಜಾಗದಲ್ಲಿ ಎ ಹಾಕಿ ಏನಾಗುತ್ತೆ? 2 ಎ ಕ್ಯೂಬ್ ಬೈ ಎ ಕ್ಯೂಬ್ ಆಗುತ್ತೆ. ಏನಾಯಿತು ಆನ್ಸರ್? 2.
ಬಿ ಜಾಗದಲ್ಲಿ ಎಕ್ಸ್ ಇದ್ದರೆ ವೈ, ಎಕ್ಸ್ ಇದ್ದರೆ ಎ ಆಗಬೇಕು, ವೈ ಇದ್ದರೆ ಏನಾಗಬೇಕು, ವೈನೂ ಎ ಆಗಬೇಕು. ಇಲ್ಲಿ ಎಕ್ಸು ಇಲ್ಲ ವೈನೂ ಇಲ್ಲ ಅಂದರೆ ಅದು ಏನು ಇರುತ್ತೆ ಅದೇ ಬರೀಬೇಕು. 1 ಇದೆ 1, 2 ಇದ್ದರೆ 2, 3 ಇದ್ದರೆ 3 ಆ ಥರ. ಇಲ್ಲಿ ವೈ ಜಾಗದಲ್ಲಿ ಎ ಹಾಕಿ, ಎಕ್ಸ್ ವೈ ಏನೇ ಅಂದರೆ ಇಲ್ಲಿ ಎ ಬಿ ಸಿ ಇದೆಯಲ್ವಾ, ಇಲ್ಲಿ ಎಕ್ಸ್ ವೈ ಇದ್ದರೆ ಎಕ್ಸ್ ಜಾಗದಲ್ಲಿ ಎ ಆಗಬೇಕು, ವೈ ಜಾಗದಲ್ಲಿ ಎ ಆಗಬೇಕು ಅಂತ. ಇಲ್ಲಿ ಏನಾಗುತ್ತೆ 2a³ ಅಂದರೆ 2. ಅರ್ಥ ಆಗ್ತಿದೆಯಲ್ವಾ? ಈಗ ಎ ಸಿ ಮೈನಸ್ ಬಿ ಸ್ಕ್ವೇರ್ ಅಂದ್ರೇನು? 2 2s 4 ಮೈನಸ್ 1 ಸ್ಕ್ವೇರ್ ಅಂದರೆ 3 ಬರುತ್ತೆ. ಎ ಸಿ ಮೈನಸ್ ಬಿ ಸ್ಕ್ವೇರ್ ಏನು? ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಇದ್ದರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇರುತ್ತೆ. ಲೆಸ್ ದ್ಯಾನ್ 0 ಇದ್ದರೆ ಸ್ಯಾಟಲ್ ಪಾಯಿಂಟ್. ಇದು ಎ ಗ್ರೇಟರ್ ದ್ಯಾನ್ 0. ಎ ಸಿ ಮೈನಸ್ ಬಿ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಇದ್ದು ಏನು ಗ್ರೇಟರ್ ದ್ಯಾನ್ 0 ಇದ್ದರೆ ಏನದು ಮಿನಿಮಮ್ ಪಾಯಿಂಟ್. ಕನ್ಕ್ಲೂಷನ್ ಏನಿದು? ಮಿನಿಮಮ್ ಪಾಯಿಂಟ್. ಇದು ಗ್ರೇಟರ್ ದ್ಯಾನ್ 0 ಇದ್ದು, ಸಾರಿ, ಇದು ಲೆಸ್ ದ್ಯಾನ್ 0 ಇದ್ದರೆ ಏನು ಮ್ಯಾಕ್ಸಿಮಮ್ ಪಾಯಿಂಟ್. ಈಗ ಮಿನಿಮಮ್ ಪಾಯಿಂಟ್ ಗೊತ್ತಾಯ್ತಲ್ವಾ? ಈಗ ಮಿನಿಮಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೋಬೇಕು? ಎ. ವೈ ಜಾಗದಲ್ಲೂ ಎ. ಎಫ್ ಆಫ್ ಎಕ್ಸ್ ಕಾಮ ವೈ ಎ ತಾನೆ, ಇದೇ ತಾನೆ, ಹಾಕಿ ಎ ಹಾಕಿ ಹೇಳಿ. ಎ ಇಂಟು ಎ ಅಂದರೆ ಏನು? ಡೈರೆಕ್ಟಾಗಿ ಒಂದು ಸತಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ ಬಿಡಿ. ಎಕ್ಸ್ ಜಾಗದಲ್ಲಿ ಎ, ವೈ ಜಾಗದಲ್ಲಿ ಪ್ಲಸ್ ಹೇಳಿ ಎ. ನೆಕ್ಸ್ಟು a³ ಎ. ಆನ್ಸರ್ ಏನು? a² ಪ್ಲಸ್ a². ಫೈನಲ್ ಆನ್ಸರ್ ಏನು? 3a² ಬಂದು ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ಟ್ರೀಮಮ್ ಅಂದರೆ ಇಲ್ಲಿ ಮಿನಿಮಮ್ ಮಾತ್ರ ಸಿಗುತ್ತೆ, ಅದು 3a². ಗೊತ್ತಾಗ್ತಿದೆಯಲ್ವಾ? ನೋಡಿ, ಈಗ ನೀವು ಈ ಥರ ಮಾಡಲ್ಲ ಅಂದ್ಕೊಳ್ಳಿ. ಅಂದರೆ ಎಕ್ಸಾಂಪಲ್, ಈಗ ಈ ಥರ ಯಾವ್ದು ಥರ ಮಾಡಲ್ಲ ಹೇಳಿ? ಬಾಕ್ಸ್ ಮಾಡಲ್ಲ, ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಇಲ್ಲಿ ಮಾಡಿಕೊಡ್ತೀನಿ ನಿಮಗೆ, ಸರಿನಾ? ಹೇಳಿ. ಅಟ್ ಎ ಕಾಮ ಎ ಅಂತ ಬರ್ಕೋಬೇಕು. ಹೇಳಿ. ಎ ಈಸ್ ಈಕ್ವಲ್ ಟು ಏನಾಗುತ್ತೆ? 2a³ ಬೈ a². 2a³ ಬೈ a², ಸಾರಿ a³ ಅಂದರೆ ಏನಾಗುತ್ತೆ? 2. ಬಿ ಏನು? 1. ಸಿ ಏನು? 2a³ ಬೈ a³. ವೈ ಜಾಗದಲ್ಲಿ ಎ ಹಾಕಿದ್ರೆ ಅದು 2 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಎ ಸಿ ಮೈನಸ್ ಬಿ ಸ್ಕ್ವೇರ್ ಅಂದರೆ ಈ ವರ್ಟಿಕಲ್ ಮಾಡೋದನ್ನ ಹಾರಿಜಾಂಟಲ್ ಮಾಡಿಬಿಡ್ಬೇಕು. ಆಮೇಲೆ ಏನು ಮಾಡಬೇಕು? ಎ ಸಿ ಮೈನಸ್ ಎ ಏನು? 2 ಇಂಟು 2 ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 3, ವಿಚ್ ಈಸ್ ಗ್ರೇಟರ್ ದ್ಯಾನ್ 0. ಸಿನ್ಸ್ ಹೇಳಿ ಎ ಸಿ ಮೈನಸ್ ಗ್ರೇಟರ್ ದ್ಯಾನ್ 0 and a also greater than 0, therefore a comma a is the minimum point. ಅರ್ಥ ಆಗ್ತಿದೆಯಲ್ವಾ? a comma a is the ಏನಂತ ಬರೀಬೇಕು? ಮಿನಿಮಮ್ ಪಾಯಿಂಟ್. ಆಮೇಲೆ ಮಿನಿಮಮ್ ಪಾಯಿಂಟ್ ಬರೆದ್ಮೇಲೆ ಮಿನಿಮಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇದನ್ನ ಸೇಮ್ ಕಂಟಿನ್ಯೂ ಮಾಡ್ಬಿಡಿ. ಸಾರಿ, ಇದೇನಿದು? ಕನ್ಕ್ಲೂಷನ್. ನೋಡಿ, ನೀವು ಇದು ಮಾಡ್ಬೋದು ಅಥವಾ ಇದು ಮಾಡ್ಬೋದು. ಇಲ್ಲಿ ಆರ್ ಅಂತ ಬರೆದ್ಬಿಡ್ತೀನಿ. ಏನಂತ ಬರೆದ್ಬಿಡ್ತೀನಿ? ಅರ್ಥ ಆಗ್ತಿದೆಯಲ್ವಾ? ಇದಾದಮೇಲೆ ಇದಾದರೂ ಮಾಡಿ, ಇದು ಎಂಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ಲ? ಹೇಳಿ. ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಏನು? ಎಕ್ಸ್ ಇಂಟು ವೈ ಪ್ಲಸ್ a³ ಬೈ ಎಕ್ಸ್ ಪ್ಲಸ್ a³ ಬೈ ವೈ. ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ಏನು? ವೈ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? a³ ಇಂಟು 1 ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇದು ಎಕ್ಸ್ ಇಲ್ಲ ಅಂದರೆ ಎಫ್ ಎಕ್ಸ್ ಏನಾಯಿತು? ಮೈನಸ್ a³ ಬೈ ಎಕ್ಸ್. ಎಫ್ ವೈ ಅಂದರೆ ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಇಂಟು 1, ವೈ ಇಲ್ಲ ಅಂದರೆ 0 ಪ್ಲಸ್ a³ ಇಂಟು 1 ವೈಗೆ 1 ವೈ ಸ್ಕ್ವೇರ್. ಎಫ್ ವೈ ಅಂದರೆ ಏನಾಯಿತು? ಎಕ್ಸ್ ಮೈನಸ್ ಬೈ ವೈ ಸ್ಕ್ವೇರ್. ಲೆಟ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಫ್ ಎಕ್ಸ್ ಅಂದರೆ ವೈ ಮೈನಸ್ a³ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0.
ವೈ ಈಸ್ ಈಕ್ವಲ್ ಟು ಏನು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್. ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಎಫ್ ವೈ ಅಂದರೆ ಎಕ್ಸ್ ಮೈನಸ್ ಬೈ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಬೈ ಈಗ 1 in 2. ಎಕ್ಸ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಬೈ ವೈ ಅಂದರೆ ಏನು ಎ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಎ ಕ್ಯೂಬ್ ಬೈ ಎ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂದರೆ ಎ ಪವರ್ 6. ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ 4. ಇದನ್ನ ರೆಸಿಪ್ರೋಕಲ್ ತೊಗೊಂಡ್ರೆ ಎಕ್ಸ್ ಪವರ್ 4 ಬೈ ಎ ಪವರ್ 6 ಕ್ಯಾನ್ಸಲ್ ಆದರೆ ಎಕ್ಸ್ ಪವರ್ 4 ಬೈ ಎ ಕ್ಯೂಬ್. ಈ ಎ ಕ್ಯೂಬ್ನ ಈ ಕಡೆ ಕಳಿಸಿ ಎಕ್ಸ್ನ ಈ ಕಡೆ ತೊಗೊಳ್ಳಿ. ಎ ಕ್ಯೂಬ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಕ್ಯೂಬ್ ಅಥವಾ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್. ಎಮ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಎ. ಎಕ್ಸು ಎ ಆದರೆ ವೈ ಏನಾಗುತ್ತೆ ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಎ. ಅಂದರೆ ಎ ಕಮ ಎಲಿ ನಿಮಗೆ ಏನು ಸಿಗುತ್ತೆ ಎ ಕಮ ಎ ಇಸ್ ದ ಸ್ಟೇಷನರಿ ಪಾಯಿಂಟ್. ಅಂದರೆ ಎ ಕಮ ಎ ಹಾಕಿದ್ರೆ ಎಫ್ ಎಕ್ಸು 0 ಆಗುತ್ತೆ. ಬೇಕಿದ್ರೆ ಹಾಕಿ ನೋಡಿ. ವೈ ಜಾಗದಲ್ಲಿ ಎ ಹಾಕಿ, ಎಕ್ಸ್ ಜಾಗದಲ್ಲಿ ಎ ಹಾಕಿ ಏನಾಗುತ್ತೆ ಎ ಮೈನಸ್ ಎ ಕ್ಯೂಬ್ ಬೈ ಎ ಸ್ಕ್ವೇರ್. ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಅಂದರೆ ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಅಂದರೆ ಎ ಮೈನಸ್ ಎ ಅಂದರೆ 0. ಇಲ್ಲೂ ಹಾಕಿ ಎಕ್ಸ್ ಜಾಗದಲ್ಲಿ ಎ ವೈ ಜಾಗದಲ್ಲಿ ಎ ಹಾಕಿ ಎ ಮೈನಸ್ ಎ ಕ್ಯೂಬ್ ಬೈ ಎ ಸ್ಕ್ವೇರ್. ಎ ಮೈನಸ್ ಎ ಕ್ಯೂಬ್ ಬೈ ಎ ಸ್ಕ್ವೇರ್ ಅಂದರೆ ಎ 0 ಬಂತಲ್ವಾ. ಆ ಥರ ಸ್ಟೇಷ್ನರಿ ಪಾಯಿಂಟ್ ಅಂದರೆ ನಾವು ಆ ಥರ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಹೇಳಿ. ಲೆಟ್ ಎ ಈಸ್ ಈಕ್ವಲ್ ಟು ಏನು ಎಫ್ ಎಕ್ಸ್ ಎಕ್ಸ್ ಅಂತ ತೊಗೊಂಡು ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಹೇಳಿ ಇಲ್ಲಿ ಎಕ್ಸ್ ಇದೆಯಾ ಇಲ್ಲ 0 ಮೈನಸ್ ಎ ಕ್ಯೂಬ್ ಹಂಗೆ 1 ಬೈ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ 2 ಬೈ ಎಕ್ಸ್ ಕ್ಯೂಬ್ 2 ಎ ಕ್ಯೂಬ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಬಿ ಏನು ಎಫ್ ಎಕ್ಸ್ ವೈ. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 1 ಮೈನಸ್ 0. ಸಿ ಅಂದರೆ ಎಫ್ ವೈ ವೈ. ಎಫ್ ವೈನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 0 ಮೈನಸ್ ಎ ಕ್ಯೂಬ್ ಇಂಟು ಮೈನಸ್ 2 ಬೈ ವೈ ಕ್ಯೂಬ್ ಮೈನಸ್ ಅಂದರೆ 2 ಎ ಕ್ಯೂಬ್ ಬೈ ವೈ ಕ್ಯೂಬ್ ಆಗುತ್ತೆ. ಎ ಕಮ ಎಗೆ ಎ ಬಿ ಸಿ ವ್ಯಾಲ್ಯೂನ ಫೈಂಡ್ ಮಾಡಿ. ಇಲ್ಲಿ ಎ ಹಾಕಿದ್ರೆ ಎಕ್ಸಾಕ್ಟಲ್ಲಿ ಏನಾಗುತ್ತೆ 2 ಎ ಕ್ಯೂಬ್ ಬೈ ಎ ಕ್ಯೂಬ್ ಅಂದರೆ ಎ ಕ್ಯೂಬ್ ಕ್ಯಾನ್ಸಲ್ ಆಗಿ 2. ಬಿ ಅಂದರೆ 1. ಸಿ ಏನಾಗುತ್ತೆ 2 ಎ ಕ್ಯೂಬ್ ಬೈ ವೈ ಜಾಗದಲ್ಲಿ ಎ ಹಾಕಿದ್ರೆ 2 ಎ ಕ್ಯೂಬ್ ಬೈ ಎ ಕ್ಯೂಬ್ ಏನಾಗುತ್ತೆ 2 ಆಗುತ್ತೆ. ಎ ಸಿ ಮೈನಸ್ ಬಿ ಸ್ಕ್ವೇರ್ 3 ಆಗುತ್ತೆ. ಇದು ಪಾಸಿಟಿವ್ ಇರೋದ್ರಿಂದ ಮಿನಿಮಮ್ ಪಾಯಿಂಟು. ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಕಮ ಎ. ಎಕ್ಸ್ ಜಾಗದಲ್ಲಿ ಎ ವೈ ಜಾಗದಲ್ಲಿ ಎ ಹಾಕಿ ಆನ್ಸರ್ ಏನು ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದು 3a ಸ್ಕ್ವೇರ್. ಗೊತ್ತಾಯ್ತಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.